हम सब हमारी मांगे पूरी करो, नहीं तो कुर्सी खाली करो। हमारी मांगे पूरी करो, नहीं तो कुर्सी खाली करो। हमारी मांगे पूरी करो, नहीं तो कुर्सी खाली करो। ऑटो यूनियन जिंदाबाद, ऑटो यूनियन जिंदाबाद। हम सब एक है, हम सब एक है, हम सब एक है। ಇತ್ತೀಚೆಗೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಿಂದ ನಮ್ಮ ಆಟೋ ಚಾಲಕರು ಬದುಕುವುದು ತುಂಬಾ ಕಷ್ಟವಾಗಿರುತ್ತದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದ ನಮ್ಮ ಕುಟುಂಬವನ್ನ ಸಾಗಿಸಿಕೊಂಡು ಹೋಗುವುದು ಅಸಾಧ್ಯವಾಗುತ್ತಿದೆ. ನಮ್ಮ ಬೇಡಿಕೆಗಳನ್ನು ಪೂರೈಸದೇ ಇದ್ದಲ್ಲಿ 3 ದಿನಗಳಲ್ಲಿ ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ಮಾಡುವುದಾಗಿ ತಮ್ಮ ಗಮನಕ್ಕೆ ತರುತ್ತಾ ಈ ಬೇಡಿಕೆಗಳ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ. ಆಟೋ ಪ್ರಯಾಣಿಕರ ಪ್ರಯಾಣ ಬಾಡಿಗೆಯನ್ನ 1.5 ಕಿಲೋಮೀಟರ್ ಒಳಗಡೆ ಕನಿಷ್ಠ ₹50 ದರವನ್ನು ನಿಗದಿಪಡಿಸುತ್ತಿದ್ದೇವೆ. ಅದರಂತೆ 1.50 ಕಿಲೋಮೀಟರ್ ಮೇಲೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ₹30 ಪ್ರತಿ ಕಿಲೋಮೀಟರ್ ಅಧಿಕ ದರವನ್ನು ನಿಗದಿಪಡಿಸುತ್ತಿದ್ದೇವೆ. ಸದರಿ ವಿಷಯವನ್ನ ತಮ್ಮ ಗಮನಕ್ಕೆ ತಂದಿರುತ್ತದೆ. ಮಾನ್ಯ ಉಚ್ಚ ನ್ಯಾಯಾಲಯ ಇವರು ಓಲಾ, ಉಬೇರ್, ರ್ಯಾಪಿಡೋ ಬೈಕ್ ಓಡಾಡಿಸುವಂತಹ ಪರವಾನಗಿಯನ್ನ ರದ್ದುಪಡಿಸಿದ್ದು, ಆದರೂ ಕೂಡ ನಗರದಲ್ಲಿ ಓಲಾ, ಉಬರ್, ರ್ಯಾಪಿಡೋ ಬೈಕ್ನವರು ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುತ್ತಿರುವುದನ್ನು ಕಂಡು ಬರುತ್ತಿದೆ. ಇದರಿಂದ ನಮ್ಮಂತಹ ಬಡ ಆಟೋ ಚಾಲಕರಿಗೆ ತುಂಬಾ ಅನ್ಯಾಯವಾಗುತ್ತಿದೆ. ಕಾರಣ ಮಾನ್ಯರು ಅನಧಿಕೃತವಾಗಿ ಓಡಾಡುತ್ತಿರುವ ಓಲಾ, ಉಬೇರ್ ಬೈಕ್ ಚಾಲಕರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನು 3ನೇಯದಾಗಿ ಬೆಳಗಾವಿ ನಗರದಲ್ಲಿ ಎಲೆಕ್ಟ್ರಿಕ್ ಆಟೋಗಳು ಪರ್ಮಿಟ್ ಇಲ್ಲದೆ ಓಡಾಡುತ್ತಿವೆ. ಆದ ಕಾರಣ ಸದರಿ ಅನಧಿಕೃತವಾಗಿ ಓಡಾಡುತ್ತಿರುವ ಎಲೆಕ್ಟ್ರಿಕ್ ಆಟೋಗಳ ಓಡಾಟವನ್ನು ಸ್ಥಗಿತಗೊಳಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಇನ್ನು 4ನೇಯದಾಗಿ ಆಟೋಗಳ ಓಡಾಟಕ್ಕೆ ನಗರದಿಂದ 16 ಕಿಲೋಮೀಟರ್ ಮಿತಿ ನಿಗದಿಪಡಿಸಿದ್ದು, ಸದರಿ 16 ಕಿಲೋಮೀಟರ್ ಮಿತಿಯನ್ನ 30 ಕಿಲೋಮೀಟರ್ಗೆ ಬದಲಾವಣೆ ಮಾಡಿ ಆದೇಶವನ್ನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದರಿಂದ ನಮ್ಮಂತಹ ಆಟೋ ಚಾಲಕರಿಗೆ ಬದುಕಲು ಸಹಾಯಕರವಾಗುತ್ತದೆ ಎಂದು ನಂಬಿದ್ದೇವೆ. ತಾವುಗಳು ನಮ್ಮ ಈ ಬೇಡಿಕೆಯನ್ನ ಪರಿಗಣಿಸಿ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ಒದಗಿಸಿಕೊಡುತ್ತೀರಿ ಎಂದು ನಂಬಿರುತ್ತೇವೆ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ನಗರದಲ್ಲಿ 3 ದಿನದೊಳಗಾಗಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡುವುದಾಗಿ ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಎಂದರು. 13ರಲ್ಲಿ ಏನು 2013ರಲ್ಲಿ ಮಿನಿಮಮ್ ಕೊಟ್ಟಿದ್ರು ₹20 ಪರ್ ಕಿಲೋಮೀಟರ್, ₹10. ಆಮೇಲೆ 2015ರೊಳಗೆ ಮಿನಿಮಮ್ 20 ಪರ್ ಕಿಲೋಮೀಟರ್, ₹10. ಈಗ 11 ವರ್ಷ 30 ಮಿನಿಮಮ್ 30 ಪರ್ ಕಿಲೋಮೀಟರ್ ₹20 ಕೊಟ್ಟಿದ್ರೆ ನಮ್ಗೆ ಪ್ರಾಡಕ್ಟ್ ಆಗೋದಿಲ್ಲ. ಅದು ನಾವು 2013 ಏನ ಮೀಟರ್ ಸಲುವಾಗಿ ಏನ ರಿಕ್ಷಾ ಬಂದ್ ಮಾಡಿದೀವಿ. ಈಗ ಒಂದ್ ವೇಳೆ ನಾವು ನಮ್ಮ ಮಗನಿನ ₹50 ಮಿನಿಮಮ್ ಕೊಡ್ಬೇಕು, ಪರ್ ಕಿಲೋಮೀಟರ್ ₹30 ಕೊಟ್ರೆ ಹಾಗೆ. ಇಲ್ಲಾದ್ರೆ ನಾವು 2 ಅಸೋಸಿಯೇಷನ್, JBM ಅಸೋಸಿಯೇಷನ್, ಜನರಲ್ ಅಸೋಸಿಯೇಷನ್ 2 ಅಸೋಸಿಯೇಷನ್ ಕೂಡಿ ಮುದ್ದದ ಗಾಡಿ ಬಂದ್ ಮಾಡ್ತೀವಿ ಅಂತ ಹೇಳಿಕ್ಕೆ ಬಸವರಾಜ್ ಅವರು ಹೇಳಿ. ನಮ್ಮ ಆಟೋ ರಿಕ್ಷಾ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು DC ಸಾಹೇಬರಿಗೆ ಒಂದು ಮೆಮೊರಾಂಡಮ್ ಕೊಡಕ್ ಬಂದಿದ್ದು. ಇದು ಮೆಮೊರಾಂಡಮ್ ಕೊಡೋದು ಉದ್ದೇಶ ಏನಂದ್ರೆ ನಮ್ ಮಿನಿಮಮ್ ₹50 ಚಾರ್ಜಸ್ ಹಚ್ಚಬೇಕು ಮಿನಿಮಮ್. ಮತ್ತೆ ಆಫ್ಟರ್ 1.5 ಕಿಲೋಮೀಟರ್ ನಂತರ ₹30 ಕೊಡ್ಬೇಕು. ಈಗ ಆಲ್ರೆಡಿ ವಿದೌಟ್ ಇನ್ಫಾರ್ಮೇಶನ್ ಅವರು ಒಂದು ಮಿನಿಮಮ್ ₹30 ಒಂದು ಆರ್ಡರ್ ಪಾಸ್ ಮಾಡಿದಾರು. ಆದ ಆರ್ಡರ್ಗೆ ನಾವು ಮಾನ್ಯ ಇಲ್ಲ. ಈಗ ಸಾಹೇಬ್ರಿಗೆ ನಾವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೇವೆ. ಅವರು ಏನ 2-3 ದಿವಸ ಏನ ಸಾಲ್ವ್ ಮಾಡ್ತಾರೆ, ರಿವೈಸ್ ಮಾಡ್ತಾರ ಅಂತ ಹೇಳಿದಾರು. ಇನ್ ಕೇಸ್ ರಿವೈಸ್ ಮಾಡಿಲ್ಲ ಅಂದ್ರೆ ಒಂದು 3 ದಿವಸ ನಾವು ನಮ್ಮ ಆಟೋ ರಿಕ್ಷಾ ಅಸೋಸಿಯೇಷನ್ ವತಿಯಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಅಖ್ತರ್ ಪಟೇಲ್, ಲೀಗಲ್ ಆಡೋದ್ರು ಆಟೋ ರಿಕ್ಷಾ ಅಸೋಸಿಯೇಷನ್.